ನೀವು ಕೇಳಿರುವ ಗಾದೆ ಮಾತು ಎರಡು ಕೈ ತಟ್ಟಿದರೆ ಸದ್ದು. ಇದು ಕನ್ನಡದಲ್ಲಿ ಬಹಳ ಸಾಮಾನ್ಯವಾಗಿ ಬಳಸಲ್ಪಡುವ ಗಾದೆ. ಇದರ ವಿವರಣೆಯನ್ನು ಕೆಳಗೆ ನೀಡಲಾಗಿದೆ. ವಿವರಣೆ: ಈ ಗಾದೆ ಮಾತಿನ ನೇರವಾದ ಅರ್ಥವೆಂದರೆ ಎರಡೂ ಕೈಗಳನ್ನು ಒಟ್ಟಿಗೆ ತಟ್ಟಿದಾಗ ಮಾತ್ರ ಶಬ್ದ ಉಂಟಾಗುತ್ತದೆ. ಕೇವಲ ಒಂದು ಕೈಯಿಂದ ತಟ್ಟಿದರೆ ಯಾವುದೇ ಸದ್ದು ಬರುವುದಿಲ್ಲ. ಆದರೆ ಈ ಗಾದೆಯು ಕೇವಲ ಶಬ್ದದ ಬಗ್ಗೆ ಮಾತ್ರವಲ್ಲದೆ ಜೀವನದ ಅನೇಕ ಸಂದರ್ಭಗಳಿಗೆ ಅನ್ವಯಿಸುವಂತಹ ಆಳವಾದ ಅರ್ಥವನ್ನು ಹೊಂದಿದೆ. ಇದರ ಮುಖ್ಯವಾದ ಭಾವನೆಗಳು ಹೀಗಿವೆ. ಸಹಕಾರದ ಮಹತ್ವ: ಯಾವುದೇ ಒಂದು ಕಾರ್ಯ ಯಶಸ್ವಿಯಾಗಬೇಕಾದರೆ ಕನಿಷ್ಠ ಇಬ್ಬರ ಸಹಕಾರ ಅತ್ಯಗತ್ಯ. ಒಬ್ಬಂಟಿಗನಿಂದ ದೊಡ್ಡ ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ, ಒಂದು ಜಗಳವಾಗಬೇಕಾದರೆ ಇಬ್ಬರೂ ಪರಸ್ಪರ ಕೆರಳಿಸಿಕೊಳ್ಳಬೇಕು. ಒಂದು ಒಪ್ಪಂದವಾಗಬೇಕಾದರೆ ಇಬ್ಬರೂ ಒಪ್ಪಿಕೊಳ್ಳಬೇಕು. ಪರಸ್ಪರ ಅವಲಂಬನೆ: ಮನುಷ್ಯರು ಸಾಮಾಜಿಕ ಜೀವಿಗಳು. ನಾವು ಒಬ್ಬರಿಗೊಬ್ಬರು ಅವಲಂಬಿತರಾಗಿರುತ್ತೇವೆ. ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಅಥವಾ ಗುರಿಯನ್ನು ತಲುಪಲು ಪರಸ್ಪರ ಸಹಾಯ ಮತ್ತು ಬೆಂಬಲ ಬೇಕಾಗುತ್ತದೆ. ಜವಾಬ್ದಾರಿಯ ಹಂಚಿಕೆ: ಯಾವುದೇ ಒಂದು ಸಮಸ್ಯೆ ಅಥವಾ ಯಶಸ್ಸಿಗೆ ಕೇವಲ ಒಬ್ಬರೇ ಕಾರಣರಾಗಿರುವುದಿಲ್ಲ. ಸಾಮಾನ್ಯವಾಗಿ ಅದರಲ್ಲಿ ಅನೇಕ ಜನರ ಪಾತ್ರವಿರುತ್ತದೆ. ಹಾಗಾಗಿ ಜವಾಬ್ದಾರಿಯನ್ನು ಹಂಚಿಕೊಳ್ಳುವುದು ನ್ಯಾಯೋಚಿತ. ಸಂಘಟನೆಯ ಶಕ್ತಿ: ಒಟ್ಟಾಗಿ ಸೇರಿದಾಗ ಹೆಚ್ಚಿನ ಶಕ್ತಿ ಬರುತ್ತದೆ. ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಯಾವುದೇ ಕಷ್ಟಕರವಾದ ಕೆಲಸವನ್ನು ಸುಲಭವಾಗಿ ಸಾಧಿಸಬಹುದು. ಉದಾಹರಣೆಗಳು: ಕುಟುಂಬದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಎಲ್ಲರ ಅಭಿಪ್ರಾಯ ಮುಖ್ಯ. ಕೇವಲ ಒಬ್ಬರ ನಿರ್ಧಾರದಿಂದ ಸಂತೋಷ ಸಿಗುವುದಿಲ್ಲ. ಒಂದು ಸಂಸ್ಥೆ ಯಶಸ್ವಿಯಾಗಬೇಕಾದರೆ ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರ ಪಾತ್ರವೂ ಮುಖ್ಯವಾಗಿರುತ್ತದೆ. ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಬೇಕಾದರೆ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳಬೇಕು. ಸಾರಾಂಶವಾಗಿ ಹೇಳುವುದಾದರೆ, ಎರಡು ಕೈ ತಟ್ಟಿದರೆ ಸದ್ದು ಎಂಬ ಗಾದೆಯು ಸಹಕಾರ, ಪರಸ್ಪರ ಅವಲಂಬನೆ ಮತ್ತು ಒಗ್ಗಟ್ಟಿನ ಮಹತ್ವವನ್ನು ತಿಳಿಸುತ್ತದೆ. ಯಾವುದೇ ಕಾರ್ಯ ಅಥವಾ ಸಂಬಂಧ ಯಶಸ್ವಿಯಾಗಲು ಕನಿಷ್ಠ ಇಬ್ಬರ ಪ್ರಯತ್ನ ಮತ್ತು ಸಹಭಾಗಿತ್ವ ಅಗತ್ಯ ಎಂಬುದನ್ನು ಈ ಗಾದೆ ಮಾರ್ಮಿಕವಾಗಿ ಹೇಳುತ್ತದೆ.